ಸಿಎಂ ಸಿದ್ದು ಡಿಸಿಎಂ ಡಿಕೆಶಿಗೆ ಅವಹೇಳನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ನಿಂದಿಸಿದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ಒಂದು ವಿಡಿಯೋ ದೂರನ್ನ ಕೊಟ್ಟಂತಹ ಕೆಲವು ಗಂಟೆಗಳಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಉತ್ತರ ಕನ್ನಡ ಮೂಲದ ಅನಿಲ್ ಕುಮಾರ್ ಅರೆಸ್ಟ್ ಆಗಿರುವಂತದ್ದು. 12 ವರ್ಷದಿಂದ ಸೂರತ್ಕಲ್ನಲ್ಲಿ ವಾಸವಿದ್ದಾನೆ ಅನಿಲ್. ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರುವಂತಹ ಅನಿಲ್ ಕುಮಾರ್ ಅವಾಚ್ಯ ಪದ ಬಳಕೆಯನ್ನ ಮಾಡಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದ್ದ. ಮಂಗಳೂರು ಪೊಲೀಸ್ ಕಮಿಷನರ್ಗೆ ಎನ್ಎಸ್ಯುಐ ದೂರನ್ನ ಕೊಟ್ಟಿತ್ತು. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವಾ ದೂರನ್ನ ನೀಡಿತು. ಸೂರತ್ಕಲ್ ಠಾಣೆಯಲ್ಲಿ ಸಿಆರ್ C6/24 153 ಏರ್ 505 IC IPC ಸೆಕ್ಷನ್ 504 ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಅರೆಸ್ಟ್ ಮಾಡಲಾಗಿದೆ. ದೂರನ್ನ ಸ್ವೀಕರಿಸಿ ಅರೆಸ್ಟ್ ಮಾಡಿದ್ದಾರೆ ಡಿಸಿಪಿ ಸಿದ್ಧಾರ್ಥ್ ಗೋಯಲ್. ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಕೂಡ ಮಾಡಲಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನಕಾರಿಯಾಗಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದಂತಹ ಅನಿಲ್ ಕುಮಾರನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವಾ ಕೊಟ್ಟಂತಹ ದೂರಿನ ಅನ್ವಯ ಸದ್ಯ ಅನಿಲ್ ಕುಮಾರನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಉತ್ತರ ಕನ್ನಡದ ನಿವಾಸಿಯಾಗಿದ್ದು ಸೂರತ್ಕಲ್ನಲ್ಲಿ ಕಳೆದ 12 ವರ್ಷದಿಂದಲೂ ಕೂಡ ವಾಸವಿದ್ದ. ಕ್ಯಾಬ್ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಈತ ಮಾಡಿದಂತಹ ಒಂದು ವಿಡಿಯೋ ವೈರಲ್ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ.